ಮತ್ತು ತುಂಬ ದಿನಗಳ ನಂತರ ನಾನು ಓದಿದ ಸ್ಕೂಲ್ಗೆ ಹೋಗ್ತಾಯಿದ್ದೀನಿ. ಆ ಎಕ್ಸೈಟ್ಮೆಂಟ್ ಹೇಗಿದೆ ಅಂದರೆ ಇಲ್ಲ, ನನ್ನ ಪ್ರಕಾರ ಅದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕಾಗದೇ ಇರೋ ಒಂದು ಫೀಲಿಂಗ್ ಅಂದರೆ ಸ್ಕೂಲ್ ಲೈಫ್. ಸ್ಕೂಲ್ ಹತ್ರ ಬರ್ತಾ ಇದ್ದಾಗೆ ಆ ಒಂದು ಎಕ್ಸೈಟ್ಮೆಂಟ್ ಇದೆಯಲ್ಲ, ನಿಜ ಅದು ಯಾರ ಕೈಲೂ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ನಮ್ಮ ಸ್ಕೂಲ್, ನನ್ನ ಫ್ರೆಂಡ್ಸ್, ನಮ್ಮ ಟೀಚರ್ಸ್. ಆ್ಯಕ್ಚುಲಿ ನಮ್ಮ ಟೀಚರ್ಸು ನಮ್ಮನ್ನ ಯಾವತ್ತೂ ಓಲ್ಡ್ ಸ್ಟೂಡೆಂಟ್ಸ್ ಥರ ಟ್ರೀಟ್ ಮಾಡಿಲ್ಲ. ಅವತ್ತು ಅವ್ರು ನಮಗೆ ಟೀಚ್ ಮಾಡ್ಬೇಕಾದ್ರೆ ನಮ್ಮನ್ನ ಯಾವ ರೀತಿ ನೋಡಿದ್ರೋ, ಯಾವ ಥರ ಟ್ರೀಟ್ ಮಾಡಿದ್ರೋ, ಇವತ್ತಿಗೂ ನಾವು ಅಂದರೆ ಹಾಗೆ ನೋಡ್ತಾರೆ. ಎಲ್ಲರ ಲೈಫಲ್ಲೂ ಸ್ಪೆಷಲ್ ಟೀಚರ್ ಅಂತ ಇರ್ತಾರೆ. ನನ್ನ ಲೈಫಲ್ಲಿ ಇವರೇ. ಇವ್ರನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ಲೈಫಲ್ಲಿ ನಾವು ಹೇಗೆ ನಮ್ಮ ಸೀನಿಯರ್ಸ್ ಬಂದಾಗ ಆಟ ಆಡ್ತೀವಿ, ಹೇಗೆ ಅವ್ರ ಜೊತೆ ಕ್ಲೋಸ್ ಆಗಿರ್ತೀವಿ, ಇದೇ ನೆನಪಾಗ್ತಾ ಇದೆ. ನಾನೇ ಇಲ್ಲಿ ಕೂತಿದ್ದೀನೇನೋ ಇವ್ರ ಜೊತೆ ಅಂತ ಅನ್ನಿಸ್ತಾ ಇದೆ. ನನಗೆ ಜನ್ಮ ನೀಡಿದ ನಮ್ಮ ಅಪ್ಪ ಅಮ್ಮ ಆದರೆ ಆ ಜನ್ಮಕ್ಕೆ ಅರ್ಥ ಕೊಟ್ಟವರು ನಮ್ಮ ಹೆಡ್ ಮ್ಯಾಮ್. ಆ ಅರ್ಥನ ರೂಪಿಸಿದವರು ನಮ್ಮ ಹೆಡ್ ಸರ್. ಎಲ್ಲರಿಗೂ ಅವ್ರವ್ರ ಲೈಫಲ್ಲಿ ಅವ್ರ ಸ್ಕೂಲ್ ಪ್ರಿನ್ಸಿಪಲ್ ಮೇಲೆ ಇಟ್ಟಿರೋ ಭಯ ಬೇರೆ ಯಾರ ಮೇಲೂ ಇಡಲ್ಲ. ಹಾಗೇನೆ ಇವತ್ತಿಗೂ ನಮ್ಮ ಲೈಫಲ್ಲಿ ನಾವೆಷ್ಟೇ ದೊಡ್ಡವರಾದರೂ ನಮ್ಮನ್ನ ಅದೇ ಸ್ಕೂಲ್ ಸ್ಟೂಡೆಂಟ್ಸ್ ಥರ ಮಾತಾಡಿಸೋ ನಮ್ಮ ಟೀಚರ್ಸ್ ನಮ್ಮನ್ನ ಇನ್ನೂ ಮಕ್ಕಳ ಥರನೇ ನೋಡ್ತಾರೆ. ಅವರು ತೋರಿಸೋ ಆತ್ಮೀಯತೆ ಮುಂದೆ ಬೇರೆ ಯಾವುದೂ ಇರಲ್ಲ. ಟೆಂತ್ ಸ್ಟ್ಯಾಂಡರ್ಡ್ ಕ್ಲಾಸ್, ನಾನು ಕೂರ್ತಾ ಇದ್ದಿದ್ದ ಬೆಂಚ್, ಬೈಸ್ಕೋತಾ ಇದ್ದಿದ್ದ ಪ್ಲೇಸು, ಒದೆ ತಿಂತಾ ಇದ್ದಿದ್ದ ಪ್ಲೇಸು, ಅಳ್ತಾ ಇದ್ದಿದ್ದ ಪ್ಲೇಸು, ತುಂಬ ಕಲ್ತಿರೋ ಪ್ಲೇಸ್. ನಮ್ಮ ಫ್ರೆಂಡ್ಸ್ನು ಇದೇ ಥರ ಎಷ್ಟು ದಿವಸ ಕುಂಡ್ರಿಸಿದಾರೋ ನಮಗೆ ಗೊತ್ತಿಲ್ಲ. ನೋಡ್ತಾ ಇದ್ರೆ ನಾನೇ ಮತ್ತೆ ಅಲ್ಲಿ ಕೂತಿದ್ದೀನೇನೋ ಅಂತ ಅನ್ನಿಸ್ತಾ ಇದೆ. ನಾವು ಆಡಿದ ಆಟ ಮರ್ತಿರ್ಬೋದು, ಆದರೆ ಆಡಿದ ಫ್ರೆಂಡ್ಸು, ಆಡಿದ ದಿನಗಳು, ಆ ಮೆಮೊರೀಸ್ ಯಾವತ್ತಿಗೂ ಮರೆಯೋಕ್ಕಾಗಲ್ಲ. ಈ ನನ್ನ ಜೂನಿಯರ್ಸ್, ನಾವು ಬಂದರೆ ಅವ್ರು ತೋರಿಸೋ ಪ್ರೀತಿ, ಇದನ್ನೆಲ್ಲ ನೋಡ್ತಾ ಇದ್ರೆ ಸ್ಕೂಲಿಂದ ಯಾಕಾದರೂ ಬಿಟ್ಟೋದ್ವೋ, ಅಟ್ಲೀಸ್ಟ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಆದರೂ 10 ಇಯರ್ಸ್ ಆದರೂ ಇರಬೇಕಾಗಿತ್ತು ಅಂತ ಅನ್ನಿಸ್ತಾ ಇದೆ. ಇಲ್ಲಿ ನನ್ನ ಫೀಲಿಂಗ್ಸ್ ಮಾತ್ರ ಕಾಣ್ತಿರ್ಬೋದು, ಬಟ್ ಯಾರು ಅವ್ರ ಸ್ಕೂಲ್ ಲೈಫ್ನ ಮರೆಯೋಕ್ಕಾಗಲ್ಲ, ಮರೆಯೋದು ಇಲ್ಲ. ಅದಕ್ಕೆ ಸ್ಕೂಲ್ ಡೇಸ್ನ ಗೋಲ್ಡನ್ ಡೇಸ್ ಅಂತಾರೆ.